ಹಾದಿ ಬೀದಿಯ ರಂಪಾಟಕ್ಕೆ ಬಂದು ತಲುಪ್ತಾ ಇದೆಯಾ ಈಗ ಕುರ್ಚಿ ಕದನ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ರಾಜಸ್ಥಾನದಲ್ಲಿ ಯಾವ ರೀತಿಯಾಗಿ ಆಗಿತ್ತು ಅದರಿಂದ ಪಾಠವನ್ನು ಕಾಂಗ್ರೆಸ್ ಕಲಿಯೋ ಲಕ್ಷಣಗಳೇ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲವೂ ಕೂಡ ಆಗಲಿ, ಬೀದಿಗೆ ಬರಬೇಕು, ಕಿತ್ತಾಡ್ಕೊಳ್ಬೇಕು, ಚೀತು ಅನಿಸ್ಕೋಬೇಕು, ಆಮೇಲೆ ನಾವು ಎಲ್ಲ ಸರಿಪಡಿಸೋದು ಅನ್ನೋ ಮಟ್ಟಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಬೀದಿಗೆ ಬಂದಿದೆ ಈಗ ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗ. ಡಿಕೆ ಮಾರ್ಮಿಕ ಪೋಸ್ಟ್ಗೆ ನೇರವಾಗಿಯೇ ಕೌಂಟರ್ ಅನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದು, ಅಖಾಡಕ್ಕೆ ಸಿದ್ಧ ನಾನು ಅಂತ ಸಂದೇಶವನ್ನ ಸಿದ್ದರಾಮಯ್ಯನವರು ರವಾನೆ ಮಾಡಿದ್ರು ಅಂತ. ಸಿದ್ದರಾಮಯ್ಯ ಪೋಸ್ಟ್ನಿಂದ ಡಿಕೆ ಶಿವಕುಮಾರ್ ಕುರ್ಚಿ ಆಸೆಗೆ ತಣ್ಣೀರು ಬಿತ್ತ, ಅಧಿಕಾರ ಹಸ್ತಾಂತರ ಇಲ್ಲ ಅಂತ ಪರೋಕ್ಷ ಸಂದೇಶವನ್ನ ರವಾನಿಸಿದ್ರ ಸಿಎಂ. ಡಿಕೆಶಿ ಪೋಸ್ಟ್ಗೆ ಕೌಂಟರ್ ಪೋಸ್ಟ್ ಅನ್ನು ಹಾಕಿ ಯುದ್ಧವನ್ನ ಸಾರೇ ಬಿಟ್ರ ಸಿಎಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಬಹಿರಂಗವಾಗಿ ಸ್ಫೋಟವಾಗಿದೆ. ವರ್ಲ್ಡ್ ಈಸ್ ವರ್ಲ್ಡ್ ಪವರ್ ಅಂತ ಡಿಕೆಗೆ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ಪ್ರಸ್ತಾಪಿಸಿ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕದ ಜನರು ನೀಡಿದ ಜನಾದೇಶವು ಒಂದು ಕ್ಷಣವಲ್ಲ, ಬದಲಾಗಿ 5 ವರ್ಷಗಳ ಕಾಲ ಮುನ್ನಡೆಯುವ ಜವಾಬ್ದಾರಿಯಾಗಿದೆ ಅಂತ ಹೇಳಿದ್ದಾರೆ. ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷವೂ ಕೂಡ ಜನರ ಪರವಾಗಿ ನಡೆದುಕೊಳ್ತಾ ಇದೆ. ಸಹಾನುಭೂತಿ, ಸ್ಥಿರತೆ ಮತ್ತು ಧೈರ್ಯದಿಂದ ನಡೆದುಕೊಳ್ತಾ ಇದ್ದೇವೆ. ಡಿಕೆ ಶಿವಕುಮಾರ್ಗೆ ಕುರ್ಚಿ ಬಿಟ್ಟುಕೊಡಲ್ಲ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಈ ಮೂಲಕವಾಗಿ ಸಂದೇಶವನ್ನ ಕೊಟ್ಟರ ಸಿದ್ದರಾಮಯ್ಯನವರು ಅಂತಂದ್ರೆ ನೇರವಾಗಿನೇ, ಅದೇನು ಪರೋಕ್ಷವಾಗಿ ಕೊಡಬೇಕಾಗಿದೆ, ನೇರವಾಗಿ ಹೇಳ್ತಾ ಇದ್ದಾರೆ 5 ವರ್ಷ ನಾನೇ ಇದ್ದೀನಿ, 5 ವರ್ಷ ನಾನೇ ಇರ್ತೀನಿ, ನಾನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದೀನಿ ಅಂತೇಳಿ ಪ್ರತಿ ಸಲನೂ ಹೇಳ್ತಾ ಇರೋದು ಅವ್ರು ಅದನ್ನೇ ಹೇಳಬೇಕಾದ್ರೆ ಇದು ಪರೋಕ್ಷವಾಗಿ ಏನು, ನೇರವಾಗಿಯೇ ಹೇಳಿದ್ದಾರೆ. ನಾನು ಕುರ್ಚಿ ಬಿಟ್ಕೊಡಲ್ಲಪ್ಪ, ಹೈಕಮಾಂಡ್ ಏನು ಹೇಳುತ್ತೆ ಅದಾಮೇಲೆ ನೋಡೋಣ ಅಂಥೇಳಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಪೋಸ್ಟ್ ಒಂದು ಹಾಕಿದ್ದಾರೆ, ಈಗ ಹಾದಿ ಬೀದಿಯ ರಂಪಾಟಕ್ಕೆ ಬಂದು ತಲುಪ್ತಾ ಇದೆ. ಕಾಂಗ್ರೆಸ್ ಪಾಠ ಕಲಿಯೋದಿಲ್ವಾ ಅಂತ ಸುಖೇಶ್? ರಾಜಸ್ಥಾನದಿಂದ ಆದಂಥ ಬೆಳವಣಿಗೆ, ಅದರಿಂದ ಸಿಕ್ಕಂಥ ದೊಡ್ಡ ಪಾಠವನ್ನು ಕಾಂಗ್ರೆಸ್ ಕಲಿಬೇಕಾಗಿತ್ತು. ಬಟ್ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಇದು ರಂಪಾಟ ಆಗಬೇಕು, ಬೀದಿಯಲ್ಲಿ ಬಂದು ನಿಂತ್ಕೊಳ್ಬೇಕು, ಅಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ವಾ ಅಂತ? ಅರುಣ್, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಪವರ್ ಶೇರಿಂಗ್ ಫೈಟ್ ಏನಿತ್ತು, ಆ ಫೈಟು ಒಂದು ರೀತಿಯಲ್ಲಿ ಒಳಗಿಂದೊಳಗೆ ಬೆಂಕಿಯನ್ನು ಅಥವಾ ಕೆಂಡ ಕಾಣುವ ರೀತಿ, ಹೊಗೆ ಆಡುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆದರೆ ಈಗ ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾ ಥ್ರೂ ಬಹಿರಂಗವಾಗಿ ಒಬ್ಬರಿಗೊಬ್ಬರು ಕೌಂಟರ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಮೊನ್ನೆ ನಡೆದ ಕಾರ್ಯಕ್ರಮವೊಂದರಲ್ಲಿ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅನ್ನುವಂಥದ್ದನ್ನ ಹೇಳಿದರು ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ನಿನ್ನೆ ಬೆಳಗ್ಗೆ ಅದನ್ನೇ ಫೇಸ್ಬುಕ್ ಮತ್ತು ಎಕ್ಸ್ಗಳಲ್ಲಿ ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಮಾಡಿದ ಪರಿಣಾಮವಾಗಿ ಸಹಜವಾಗಿ ಅದು ಮತ್ತಷ್ಟು ತಿರುವನ್ನು ಪಡೆದುಕೊಳ್ಳುತ್ತೆ. ನಿನ್ನೆ ಸಂಜೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮುಖ್ಯಮಂತ್ರಿಗಳ ಎಕ್ಸ್ ಖಾತೆಯಿಂದ ನೇರವಾಗಿ, ಅಂದರೆ ಜನರಿಗೆ ಕೊಟ್ಟ ಮಾತು ಏನಿದೆ, ಆ ಮಾತು ಅಥವಾ ನಾವು ಕೊಟ್ಟಂಥ ಗ್ಯಾರಂಟಿ ಏನಿದೆ ಅದೇ ವರ್ಲ್ಡ್ ಪವರ್ ಅನ್ನೋದ್ರ ಜೊತೆಗೆ ಈ ಒಂದು ಅಧಿಕಾರವನ್ನು ನಮಗೆ 5 ವರ್ಷಕ್ಕಾಗಿ ಜನತೆ ಕೊಟ್ಟಿರುವಂಥದ್ದು ಅನ್ನುವ ಮೂಲಕವಾಗಿ ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪೋಸ್ಟ್ಗೆ ಒಂದು ರೀತಿಯ ಪವರ್ ಶೇರಿಂಗ್ ಅನ್ನೋದು ಇಲ್ಲ ಅನ್ನೋ ರೀತಿಯಲ್ಲಿ, ಅಥವಾ ಇದು 5 ವರ್ಷದ ಅವಧಿ ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾದ ಪ್ರತಿಕ್ರಿಯೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟವಾಗುತ್ತೆ, ಇಬ್ಬರು ಬಹಿರಂಗವಾಗಿ ಏನು ಮಾತನಾಡದಿದ್ರು ಕೂಡ ಒಳಗೊಳಗೆ ಎಲ್ಲವೂ ಕೂಡ ಬೆಂಕಿ ಆಡುವಂಥ ಪರಿಸ್ಥಿತಿ ಇದ್ದಾಗ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಕೌಂಟರ್ ಮಾಡ್ಕೊಂಡಿರುವಂಥದ್ದು, ಎಲ್ಲ ಅಸಮಾಧಾನವೂ ಕೂಡ ಬಹಿರಂಗವಾಗಿ ವ್ಯಕ್ತವಾದಂಥ ರೀತಿ ಕಾಣಿಸ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಈಗ ನೇರವಾಗಿ ಅಂತೂ ಹೇಳಿದ್ದಾರೆ, ಪರೋಕ್ಷವಾಗಿಯೂ ಕೂಡ ಹೇಳಿದ್ದಾರೆ, ನಾನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥದ್ದನ್ನು. 5 ವರ್ಷ ಜನ ಕೊಟ್ಟಿದ್ದಾರೆ, 5 ವರ್ಷ ಇರ್ತೀನಿ ಅನ್ನೋ ರೀತಿಯಲ್ಲೇ ಹೇಳಿದ್ದಾರೆ. ಜೊತೆಗೆ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ವಿಶ್ ಯು ಆಲ್ ದ ಬೆಸ್ಟ್ ಅಂತಾನು ಕೂಡ ಹೇಳಿದರು. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಈಗ ಬೆಂಕಿ ಬಿರುಗಾಳಿಯ ಘಟನೆಯಲ್ಲಿ? ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಹೊತ್ತು ಉರಿಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಪೋಸ್ಟ್ ವಾರ್ ಏನಿದೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಪೋಸ್ಟ್ಗೆ ಡಿಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಮಾತನಾಡುವ ಮಾತು ಬಹಳ ಮುಖ್ಯ. ಮಾತು ಅಂದ್ರೆ ಪ್ರತಿಜ್ಞೆ, ಮಾತನಾಡುವ ಮುನ್ನ ಸಂದೇಶ ಸ್ಪಷ್ಟವಾಗಿರಬೇಕು. ಹೀಗಾಗಿಯೇ ನಾನು ಪದದ ಶಕ್ತಿ ವಿಶ್ವದ ಶಕ್ತಿ ಅಂದಿದ್ದೇನೆ. ಮುಂಬೈನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಅವರು ಮುಂಬೈಗೆ ಹೋಗಿದ್ರು. ಪೋಸ್ಟ್ ವಾರ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ವರ್ಲ್ಡ್ ಪವರ್ ಇಸ್ ಎ ವರ್ಲ್ಡ್ ಪವರ್ ಅನ್ನುವಂಥ ಪೋಸ್ಟ್ಗೆ ಡಿಕೆ ಶಿವಕುಮಾರ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. Yesterday I was speaking on the, our Constitution Day.
whatever judges speak, whatever politicians speak, whatever they speak is very much important. I said that all the advocates, for all the advocate, I said when you speak, you should be, when you convey the message, it should be very important. That is what I am telling. Whatever we speak in our word, that is called pratigna. That is the word, our tongue. That is so. That is, I said, word power is world power. Wherever in the world, whatever you speak is very much important. Whatever you also tell in your media also tell, your anchor also speak, whether your reporter speak. That is important. That is. ಮಾತು ಅಂದರೆ ಪ್ರತಿಜ್ಞೆ ಆಗಿರಬೇಕು ಅಂತಂದರೆ ಸ್ಪಷ್ಟವಾಗಿರಬೇಕು. ನಾನು ಏನು ಮಾತನಾಡ್ತಾ ಇದ್ದೀನಿ ಅನ್ನುವಂಥ ವಿಚಾರ, ನಾನು ಏನು ಸಂದೇಶವನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ವಿಚಾರ, ಅದು ಸ್ಪಷ್ಟವಾಗಿರಬೇಕು ಅನ್ನುವಂಥದ್ರ ಅರ್ಥ. ಅದಕ್ಕಾಗಿಯೇ ನಾನು ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಹೇಳಿರೋದು ಅನ್ನುವಂಥದ್ದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ಅನ್ನುವಂಥದ್ದನ್ನು ಏನು ಹಾಕಿದ್ರು ಅದರ ಬಗ್ಗೆ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನುವಂಥದ್ದನ್ನು. ಸೊ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ CM ಏನು ಟಕ್ಕರನ್ನು ಕೊಟ್ಟಿದ್ದಾರೆ. CM ಅವರು ವಿಚಾರದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಅವರಂತೂ ಈಗ ಹಾಕಾಗಿದೆ, ಅಟ್ಯಾಕ್ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಆದಿ ಬೀದಿಯಲ್ಲಿ ರಂಪಾಟ ಮಾಡೋ ಪರಿಸ್ಥಿತಿ. ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ಬಿಟ್ಟು ಸಣ್ಣವರೆಲ್ಲ ಜಗಳ ಆಡ್ತಿರ್ತಾರೆ, ನೋಡಿದ್ದೀವಿ. ಏನರಪ್ಪ ಇವರು ಮಾನ ಮರ್ಯಾದಿಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ಬಿಟ್ಟು ಜಗಳ ಮಾಡ್ಕೊಂಡು ಕೂತಿರ್ತಾರಲ್ಲ ಅಂತೇಳಿ. ಈಗ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ, ಅದರಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಮಾಡ್ಕೊಂಡು ಕೂತಿದ್ದಾರೆ.